ನಮಸ್ಕಾರ ಸ್ನೇಹಿತರೆ, ಉತ್ತರ ಪ್ರದೇಶ ಮಾಧ್ಯಮಿಕ್ ಶಿಕ್ಷಾ ಪರಿಷತ್ ಯುಪಿಎಂಎಸ್ಪಿ 2026ರ 10ನೇ ತರಗತಿ ಹೈಸ್ಕೂಲ್ ಮತ್ತು 12ನೇ ತರಗತಿ ಇಂಟರ್ಮೀಡಿಯೇಟ್ ಪರೀಕ್ಷೆಗಳ ಫಲಿತಾಂಶವನ್ನು ಅಧಿಕೃತವಾಗಿ ಇವತ್ತು ಅಂದರೆ ಏಪ್ರಿಲ್ 23, 2026ರಂದು ಸಂಜೆ 4 ಗಂಟೆಗೆ ಪ್ರಕಟಿಸಿದೆ. ಪ್ರಯಾಗ್ರಾಜ್ನಲ್ಲಿರುವ ಬೋರ್ಡ್ನ ಕೇಂದ್ರ ಕಚೇರಿಯಿಂದ ಈ ಘೋಷಣೆ ಮಾಡಲಾಗಿದ್ದು, ಇದು ಉತ್ತರ ಪ್ರದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಪಾಲಿಗೆ ನಿಜಕ್ಕೂ ಒಂದು ಮಹತ್ವದ ಕ್ಷಣ. ಅಂದಹಾಗೆ ಈ ಮಹತ್ವದ ಪರೀಕ್ಷೆಗಳಿಗೆ ಬರೋಬ್ಬರಿ 53,37,778 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ರು ಅನ್ನೋದು ಗಮನಾರ್ಹ. ಇದರಲ್ಲಿ 10ನೇ ತರಗತಿಯಿಂದ 27,61,696 ಜನ ಮತ್ತು 12ನೇ ತರಗತಿಯಿಂದ 25,76,082 ಜನ ವಿದ್ಯಾರ್ಥಿಗಳು ಇದ್ರು. ಈ ಪರೀಕ್ಷೆಗಳ ವ್ಯಾಪ್ತಿ ಎಷ್ಟು ದೊಡ್ಡದು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಈ ಪರೀಕ್ಷೆಗಳು ಫೆಬ್ರವರಿ 18 ರಿಂದ ಮಾರ್ಚ್ 12, 2026ರವರೆಗೆ ರಾಜ್ಯಾದ್ಯಂತ ಸುಮಾರು 8,000 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಿತ್ತು. ಈ ಫಲಿತಾಂಶಗಳ ಘೋಷಣೆಯಿಂದ ಭಾರತದ ಒಂದು ದೊಡ್ಡ ವಿದ್ಯಾರ್ಥಿ ಸಮುದಾಯದ ಭವಿಷ್ಯದ ಬಗ್ಗೆ ಈಗ ಒಂದು ಸ್ಪಷ್ಟತೆ ಸಿಕ್ಕಂತಾಗಿದೆ. ಈ ವರ್ಷ 10ನೇ ತರಗತಿಯಲ್ಲಿ ಒಟ್ಟಾರೆ 90.42% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇನ್ನು 12ನೇ ತರಗತಿಯಲ್ಲಿ 80.38% ಫಲಿತಾಂಶ ದಾಖಲಾಗಿದೆ. ಈ ಫಲಿತಾಂಶಗಳು ಮುಂದಿನ ಉನ್ನತ ಶಿಕ್ಷಣಕ್ಕೆ ಅರ್ಹತೆಯನ್ನ ನಿರ್ಧರಿಸುತ್ತವೆ. ವಿಶ್ವವಿದ್ಯಾಲಯಗಳು, ವೃತ್ತಿಪರ ಕೋರ್ಸ್ಗಳಿಗೆ ಸೇರಲು ಈ ಫಲಿತಾಂಶಗಳೇ ಆಧಾರ. ಹೀಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ವೃತ್ತಿಜೀವನದ ಮೇಲೆ ಇದು ನೇರವಾಗಿ ಪರಿಣಾಮ ಬೀರುತ್ತೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶಗಳನ್ನು ನೋಡೋಕೆ ಈಗ ಹಲವಾರು ಅಧಿಕೃತ ಮತ್ತು ಬೇರೆ ಬೇರೆ ಮಾರ್ಗಗಳಿವೆ. ಅಂಕಗಳನ್ನು ಚೆಕ್ ಮಾಡೋಕೆ upresults.nic.in ಮತ್ತೆ upmsp.edu.in ಇವು ಮುಖ್ಯವಾದ ಅಧಿಕೃತ ವೆಬ್ಸೈಟ್ಗಳು. ತಾತ್ಕಾಲಿಕ ಅಂಕಪಟ್ಟಿಗಳನ್ನು ಪಡೆಯೋಕೆ ಅಭ್ಯರ್ಥಿಗಳು ತಮ್ಮ ತರಗತಿಗೆ ಇರೋ ರಿಸಲ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಮ್ಮ ರೋಲ್ ನಂಬರ್ ಹಾಕಬೇಕು. 12ನೇ ತರಗತಿ ರಿಸಲ್ಟ್ಗೆ ಶಾಲಾ ಕೋಡ್ ಸಹ ಬೇಕಾಗಬಹುದು. ರಿಸಲ್ಟ್ ದಿನ ವೆಬ್ಸೈಟ್ ಮೇಲೆ ಜಾಸ್ತಿ ಲೋಡ್ ಆಗೋ ಸಾಧ್ಯತೆ ಇರೋದ್ರಿಂದ ಯುಪಿಎಂಎಸ್ಪಿ ಎಲ್ಲರಿಗೂ ಸುಲಭವಾಗಿ ರಿಸಲ್ಟ್ ಸಿಗಲಿ ಅಂತ ಪರ್ಯಾಯ ಮಾರ್ಗಗಳನ್ನು ವ್ಯವಸ್ಥೆ ಮಾಡಿದೆ. ವಿದ್ಯಾರ್ಥಿಗಳು results.digilocker.gov.in ಅಲ್ಲಿರೋ ಡಿಜಿಲಾಕರ್ ಪೋರ್ಟಲ್ ಮೂಲಕ ಡಿಜಿಟಲ್ ಆಗಿ ವೆರಿಫೈ ಆಗಿರುವ ಮಾರ್ಕ್ಶೀಟ್ಗಳನ್ನು ಡೌನ್ಲೋಡ್ ಮಾಡ್ಕೋಬಹುದು. ಉಮಾಂಗ್ ಆ್ಯಪ್ ಕೂಡ ತಕ್ಷಣವೇ ಅಂಕಗಳನ್ನು ನೋಡೋಕೆ ಅವಕಾಶ ಕೊಡುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಅದರಲ್ಲಿ ರಿಜಿಸ್ಟರ್ ಆಗಬೇಕು ಅಥವಾ ಲಾಗಿನ್ ಆಗಿ ಯುಪಿ ಬೋರ್ಡ್ ಸೇವೆಗಳನ್ನು ಸರ್ಚ್ ಮಾಡಬೇಕು. ಇದಲ್ಲದೆ SMS ಮೂಲಕ ರಿಸಲ್ಟ್ ಸಿಗೋ ವ್ಯವಸ್ಥೆನೂ ಇದೆ. ವಿದ್ಯಾರ್ಥಿಗಳು ತಮ್ಮ ರೋಲ್ ನಂಬರ್ ಅನ್ನ ಒಂದು ನಿರ್ದಿಷ್ಟ ಫಾರ್ಮ್ಯಾಟ್ನಲ್ಲಿ, ಉದಾಹರಣೆಗೆ 10ನೇ ತರಗತಿಗೆ UP10 ಇದಕ್ಕಿಂತ ಕಡಿಮೆ ಸ್ಪೇಸ್ ಇದಕ್ಕಿಂತ ಹೆಚ್ಚು ರೋಲ್ ನಂಬರ್ ಅಂತ ಒಂದು ನಿಗದಿತ ನಂಬರ್ಗೆ ಕಳಿಸಿದ್ರೆ ರಿಸಲ್ಟ್ ನೇರವಾಗಿ ತಮ್ಮ ಮೊಬೈಲ್ಗೆ ಬರುತ್ತೆ. ಈ ಎಲ್ಲ ಬೇರೆ ಬೇರೆ ಮಾರ್ಗಗಳು ರಿಸಲ್ಟ್ ಸಿಗೋದ್ರಲ್ಲಿ ಆಗೋ ವಿಳಂಬವನ್ನ ತಪ್ಪಿಸೋಕೆ ಮತ್ತೆ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ ಅನುಕೂಲ ಆಗೋಕೆ ಮಾಡಿರುವುದು. ಈ ಫಲಿತಾಂಶಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ, ಅವರ ಮುಂದಿನ ವಿದ್ಯಾಭ್ಯಾಸ ಮತ್ತು ವೃತ್ತಿಜೀವನಕ್ಕೆ ಬಹಳ ಮುಖ್ಯವಾದ ಘಟ್ಟ ಅಂತಾನೆ ಹೇಳಬಹುದು. ಪರೀಕ್ಷೆಯಲ್ಲಿ ಪಾಸ್ ಆಗೋಕೆ ವಿದ್ಯಾರ್ಥಿಗಳು ಪ್ರತಿ ವಿಷಯದಲ್ಲೂ ಕನಿಷ್ಠ 33% ಅಂಕಗಳನ್ನ ಮತ್ತು ಒಟ್ಟಾರೆ 33% ಅಂಕಗಳನ್ನ ಪಡೆದಿರಬೇಕು. ಈ ವರ್ಷದ ಫಲಿತಾಂಶಗಳಲ್ಲಿ ಕೆಲವು ವೈಯಕ್ತಿಕ ಸಾಧನೆಗಳು ಕೂಡ ಗಮನ ಸೆಳೆದಿವೆ. 12ನೇ ತರಗತಿಯಲ್ಲಿ ಶಿಖಾ ವರ್ಮಾ 97.60% ಅಂಕಗಳೊಂದಿಗೆ ಮೊದಲ ಸ್ಥಾನ ಪಡೆದರೆ, 10ನೇ ತರಗತಿಯಲ್ಲಿ ಕಾಶಿಶ್ ವರ್ಮಾ ಮತ್ತು ಅಂಶಿಕಾ ವರ್ಮಾ ಇಬ್ಬರೂ ಜಂಟಿಯಾಗಿ 97.83% ಅಂಕಗಳನ್ನು ಪಡೆದು ಟಾಪ್ ಸ್ಥಾನವನ್ನ ಗಳಿಸಿದ್ದಾರೆ. ಗಮನಿಸಬೇಕಾದ ವಿಷಯ ಅಂದ್ರೆ 12ನೇ ತರಗತಿಯ ಪರೀಕ್ಷೆಯಲ್ಲಿ ಹೆಣ್ಣುಮಕ್ಕಳು ಮತ್ತೊಮ್ಮೆ ಗಂಡುಮಕ್ಕಳಿಗಿಂತ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಇದು ಹಿಂದಿನ ವರ್ಷಗಳಿಂದಲೂ ನಡೆದು ಬಂದಿರುವಂತಹ ಒಂದು ಪ್ರವೃತ್ತಿ. ಆನ್ಲೈನ್ನಲ್ಲಿ ಬಂದಿರುವ ಅಂಕಪಟ್ಟಿಗಳು ಸದ್ಯಕ್ಕೆ ತಾತ್ಕಾಲಿಕ ದಾಖಲೆಗಳಾಗಿ ಕೆಲಸ ಮಾಡುತ್ತವೆ. ಆದರೆ ಆನ್ಲೈನ್ನಲ್ಲಿ ಫಲಿತಾಂಶ ಬಂದ ಕೆಲವೇ ದಿನಗಳ ನಂತರ ಶಾಲೆಗಳಿಂದ ವಿದ್ಯಾರ್ಥಿಗಳಿಗೆ ಮೂಲ ಅಂಕಪಟ್ಟಿಗಳನ್ನು ವಿತರಿಸಲಾಗುತ್ತೆ. ಇನ್ನು ತಮ್ಮ ಫಲಿತಾಂಶದ ಬಗ್ಗೆ ತೃಪ್ತಿಯಿಲ್ಲದ ವಿದ್ಯಾರ್ಥಿಗಳಿಗೆ ಸ್ಕ್ರೂಟಿನಿ ಅಥವಾ ಕಂಪಾರ್ಟ್ಮೆಂಟ್ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸುವ ಅವಕಾಶ ಇರುತ್ತೆ. ಇದರ ಸಂಪೂರ್ಣ ಮಾಹಿತಿ ಅಧಿಕೃತ ಯುಪಿಎಂಎಸ್ಪಿ ಪೋರ್ಟಲ್ನಲ್ಲಿ ಸಿಗಲಿದೆ. ಮಂಡಳಿ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ ನೀಡಿದೆ. ಮರುಮೌಲ್ಯಮಾಪನ ಪ್ರಕ್ರಿಯೆಗಳು ಮತ್ತು ಮೂಲ ಪ್ರಮಾಣಪತ್ರ ವಿತರಣೆ ಬಗ್ಗೆ ಮುಂದಿನ ಎಲ್ಲ ಅಪ್ಡೇಟ್ಗಳಿಗಾಗಿ ಅಧಿಕೃತ ವೆಬ್ಸೈಟ್ಗಳನ್ನು ನಿಯಮಿತವಾಗಿ ಪರಿಶೀಲಿಸುತ್ತಾ ಇರಿ ಅಂತ ಹೇಳಿದೆ.